ಅಂದುಕೊಂಡಂತೆ ಮೈಸೂರು ರೈಲು ನಿಲ್ದಾಣದ ಅಭಿವೃದ್ಧಿಯಾದರೆ ರೈಲುಗಳ ವೇಗ ಡಬಲ್ ಆಗಲಿದೆ. ಅಭಿವೃದ್ಧಿಗೆ ವೇಗ ದೊರೆತಲ್ಲಿ ರೈಲುಗಳ ವೇಗವೂ ಹೆಚ್ಚಲಿದೆ. ಮೈಸೂರು ವಿಭಾಗದ 15 ನಿಲ್ದಾಣಗಳನ್ನು ತಲಾ 8 ರಿಂದ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಚಾಮರಾಜನಗರ, ಸಕಲೇಶಪುರ, ಸುಬ್ರಹ್ಮಣ್ಯ, ತಿಪಟೂರು, ಅರಸೀಕೆರೆ, ತಾಳಗುಪ್ಪ, ಹರಿಹರ, ರಾಣೆಬೆನ್ನೂರು, ಚಿತ್ರದುರ್ಗ, ಬಂಟ್ವಾಳ, ಹಾಸನ, ಸಾಗರ, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ನಿಲ್ದಾಣಗಳು ಈ ಯೋಜನೆ ಅಡಿ ಅಭಿವೃದ್ಧಿಗೊಳ್ಳುತ್ತಿವೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳ 2025ರಲ್ಲಿ ಭಾಗವಹಿಸುವುದಕ್ಕೆ ಜಗತ್ತಿನ ನಾನಾ ದೇಶಗಳಿಂದ ಸನಾತನ ಧರ್ಮದ ಭಕ್ತರು ಆಗಮಿಸ್ತಾ ಇದ್ದಾರೆ. ಈ ಪೈಕಿ ಕೆಲವರು ಮಾಧ್ಯಮಗಳೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು, ಸನಾತನ ಆಚಾರ ವಿಚಾರಗಳನ್ನ ಅರಿಯುವುದು ನಮ್ಮ ಪ್ರವಾಸದ ಉದ್ದೇಶ ಅಂತ ಹೇಳಿದ್ದಾರೆ. ಭಾರತೀಯ ಪರಂಪರೆ, ಸನಾತನ ಮೌಲ್ಯಗಳತ್ತ ಆಕರ್ಷಿಸ್ತಾ ಇರುವಂತಹ ವಿದೇಶಿಯರು ಜಾಗತಿಕ ಶಾಂತಿ ಹಾಗೂ ಮಾನವ ಕುಲದ ಒಳಿತಿಗಾಗಿ ಭಾರತದ ಸನಾತನ ಧರ್ಮದ ಮೊರೆ ಹೋಗುತ್ತಿದ್ದಾರೆ. ಆಪಲ್ ಸಹ ಸಂಸ್ಥಾಪಕ ದಿವಂಗತ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪಾವೆಲ್ ಅವರು ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ. ಈಗಾಗಲೇ ಗುರು ನಿರಂಜನಿ ಮಹಾಪೀಠಾಧೀಶ್ವರ ಮಹಂತ ಕೈಲಾಶಾನಂದ ಗಿರಿ ಅವರ ಆಶ್ರಮಕ್ಕೆ ಆಗಮಿಸಿರುವಂತಹ ಲಾರೆನ್ ಪಾವೆಲ್ ಸನ್ಯಾಸಿ ಉಡುಗೆಯನ್ನು ತೊಟ್ಟು ಕಲ್ಪವಾಸ ವ್ರತವನ್ನ ಕೈಗೊಂಡಿದ್ದಾರೆ. ಈ ವೇಳೆ ಮಹಂತ ಕೈಲಾಶಾನಂದ ಗಿರಿ ಅವರು ಲಾರೆನ್ ಪಾವೆಲ್ ಅವರಿಗೆ ಕಮಲಾ ಅಂತ ನಾಮಕರಣವನ್ನ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರ ಶಸ್ತ್ರಾಸ್ತ್ರ ಪರವಾನಗಿ ರದ್ದುಪಡಿಸೋದಕ್ಕೆ ನಿರ್ಧರಿಸಿರುವಂತಹ ಪೊಲೀಸ್ ಇಲಾಖೆಯು ಅವರಿಗೆ ನೋಟಿಸ್ ಜಾರಿಯನ್ನ ಮಾಡಿದ್ದು, 1 ವಾರದ ಒಳಗಡೆ ಸ್ಪಷ್ಟನೆ ನೀಡುವಂತೆ ಸೂಚಿಸಿದೆ. ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕೆ ದರ್ಶನ್ ತಮ್ಮ ಭದ್ರತೆಗಾಗಿ ಪೊಲೀಸ್ ಇಲಾಖೆಯಿಂದ ಈ ಹಿಂದೆ ಗನ್ ಲೈಸೆನ್ಸ್ ಪಡೆದುಕೊಂಡಿದ್ರು. ದರ್ಶನ್ ಸದ್ಯ ಕೊಲೆ ಪ್ರಕರಣದ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಅವರ ಶಸ್ತ್ರಾಸ್ತ್ರ ಪರವಾನಗಿಯ ವಿಶೇಷ ಸವಲತ್ತುಗಳನ್ನು ಹಿಂಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ.